ನಡೆದಿದ್ದು ಅಲ್ಲಿ. ಆ ದಿವ್ಯಾ ಮಾಮೂಲಿ ಅವಳಲ್ಲ ಪೌಡ್ರು. ಮತ್ತೆ ಅದೃಷ್ಟವಂತೆ. ನಾವ್ ಅವಳ ಕೊಟೇಶನ್ ಲೀಕ್ ಮಾಡಿದ್ರು, ಅವಳೇ ಟೆಂಡರ್ ಗೆದ್ಲು ಅಂದ್ರೆ ಅವಳು ಬುದ್ಧಿವಂತಿಕೆ ಮಾಮೂಲಿ ಅಲ್ಲ. ದಿವ್ಯ ಅಂದ್ರೆ ಏನ್ ಅಂದ್ಕೊಂಡಿದೀಯಾ? ಜೈ ಮಗಳು, ಸೂರ್ಯದೇವರ ವಂಶದ ರಕ್ತ. ಅವಳು ಮೊನ್ನೆ ರಾತ್ರಿ ಡೈನಿಂಗ್ ಟೇಬಲ್ ಹತ್ರ ಪಟಪಟ ಅಂತ ಆಸ್ತಿ ಬಗ್ಗೆ ಮಾತಾಡ್ದಾಗ್ಲೆ ಅವಳು ಮಾಮೂಲಿ ಅವಳಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ಇವಳು ಜೈ ಗಂಗನ ಕೂಡ ಮೀರ್ಸೋ ಅಂತ ಅವಳು. ನಿತ್ಯನ ರೂಪನ ಕೂಡ ಮೀರಿಸಿದ್ದಾಳೆ. ಹೌದು, ನೀವ್ ಯಾಕೆ ನಗ್ತಿದ್ದೀರಾ? ನಾನೆಲ್ಲಿ ನಗ್ತಿದ್ದೀನಿ? ನಗ್ತಿಲ್ಲ ಅಂತಿರಲ್ಲ. ಅಳೋಕಾಗ್ದೆ ನಗ್ತಿದ್ದೀನಿ ಕಡೆ. ಆದ್ರೆ ಎಲ್ಲಿ ಸ್ಟ್ರೋಕ್ ಬಂದು ಹೋಗ್ತೀನೇನೋ ಅಂತ ನಗ್ತಾ ಇದ್ದೀನಿ. ಅಮ್ಮ, ನಗು ನಿಲ್ಸಿದ್ರೆ ಅಳು ಎಲ್ಲಿ ಶುರು ಆಗ್ಬಿಡುತ್ತೋ ಅಂತ ನಗ್ತಿದ್ದೀನಿ. ನಮ್ ಪರಿಸ್ಥಿತಿನೇ ಹೀಗಾದ್ರೆ ಆ ನಿತ್ಯ ಪರಿಸ್ಥಿತಿ ಇನ್ ಹೇಗಿದ್ಯೋ? ಆ ನಾಣಿ ಏನ್ ಮಾಡ್ತಿದ್ದನೋ? ಅವ್ರ ವಿಷಯ ಬಿಟ್ಬಿಡು. ಕೊಟೇಶನ್ ಲೀಕ್ ಮಾಡಿದ್ದು ನಾವೇ ಅಂತ ದಿವ್ಯಮ್ಮನ್ಗೆ ಗೊತ್ತಾದ್ರೆ ನಮ್ ಪರಿಸ್ಥಿತಿ ಏನು ಅಂತ ಊಹಿಸು. ನೀನ್ ಯಾಕೆ ನಗ್ತಿದೀಯೇ? ಆಳಕ್ಕಾಗ್ದೆ ನಗ್ತಾ ಇದ್ದೀನಿ. ನಗ್ಲಿಲ್ಲ ಅಂದ್ರೆ ಹುಚ್ಚಿಡಿಯೋ ತರ ಇದೆ ಅಲ್ವಾ? ಹುಚ್ಚಿಡಿದೆ ಇರ್ಬೇಕು ಅಂದ್ರೆ ನಗ್ಬೇಕು. ನಾವ್ ಹೀಗೆ ನಗ್ತಾ ಇದ್ರೆ ನಮಗ್ ನಿಜವಾಗ್ಲೂ ಹುಚ್ಚಿಡ್ದಿದೆ ಅನ್ಕೋತಾರ. ಮೇಡಮ್ ಮೇಡಮ್ ಇರಿ ಮೇಡಮ್, ಇರಿ ಮೇಡಮ್. ಏನ್ ಮೇಡಮ್ ಈ ಆವೇಶ? ಸೋಲು ಸೋಲು ಸೋಲನ್ನ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಅನಂತ. ನನ್ನ ತಡಿಬೇಡ. ಈ ಫೋಟೋನ ನಾನು ಹೊಡೆದಾಕ್ಬೇಕು. ಬೇಡ ಮೇಡಮ್, ಎಷ್ಟೇ ಬೇಡ ಅಂದ್ರು ಅವರು ನಿಮ್ಮಮ್ಮ. ಅಮ್ಮನ ಗಿಮ್ಮನ? ಇವಳಿಂದಾನೆ ಆ ದಿವ್ಯ ಗೆದ್ದಿದ್ದು, ನಾನು ಸೋತಿದ್ದು. ನಿಮ್ಮ ಸೋಲು ತಾತ್ಕಾಲಿಕ ಅಷ್ಟೇ ಮೇಡಮ್. ಆ ದಿವ್ಯ ಗೆಲುವು ಶಾಶ್ವತ ಅಲ್ಲ. ಯಾವತ್ತಿಗಾದ್ರೂ ಗೆಲ್ಲೋದು ನೀವೇ. ಅವಳು ಗೆಲುವನ್ನ ಪಕ್ಕಕ್ಕಿಡು. ಆ ಪೊಗರ ನೋಡಿದ್ಯಾ? ಅವಳು ನೋಟ ನೋಡಿದ್ಯಾ? ಅವಳು ನನ್ನ ಗೆದ್ದೆ ಅನ್ನೋ ಅವಳ ಅಹಂಕಾರ, ನನ್ನ ಗೇಲಿ ಮಾಡ್ತಾ ಅವಳ ಗರ್ವ, ನನ್ನ ಮೀರ್ಸೋ ಪೊಗರು ನನಗೆ ತಡ್ಕೊಳಕ್ ಆಗ್ತಿಲ್ಲ. ನಾನಂದ್ರೆ ಈ ನಮ್ಮಮ್ಮ ಭಯ ಪಡ್ತಿದ್ಲು, ನಮ್ಮಕ್ಕ ಭಯ ಪಡ್ತಿದ್ಲು, ಆ ಫ್ಯಾಮಿಲಿ ಭಯ ಪಡ್ತು. ಕೊನೆಗೆ ನನ್ ಜೈ ಕೂಡ ನನ್ನ ನೋಡಿ ಭಯ ಪಟ್ಟ. ಅಂತದ್ದು ಒಬ್ಳು ಚಿಕ್ಕ ಹುಡುಗಿ, ನನ್ ಕಣ್ ಮುಂದೆ ಹುಟ್ಟಿ ಬೆಳ್ದಿರೋ ಆ ಹುಡುಗಿ, ಆಫ್ಟರ್ ಆಲ್ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟು ಏಜ್ ಇಲ್ದಿರೋ ಆ ಹುಡುಗಿ ನನ್ನ ನೋಡಿ ಭಯ ಪಡಲ್ವಾ? ವಾಪಸ್ ನನಗೆ ಭಯ ಪಡಿಸ್ತಾಳ. ನನಗ್ ಸಿಗ್ಬೇಕಾಗಿದ್ದ ಆ ಟೆಂಡರ್ನ ಅವಳು ಪಡ್ಕೋತಾಳ. ಇದು ಹೇಗ್ ಸಾಧ್ಯ ಆಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ ದಿವ್ಯಮ್ಮ. ನೀನು ಕೋಟ್ ಮಾಡಿದ್ದನ್ನೇ ನಿತ್ಯ ಅವರು ಕೋಟ್ ಮಾಡಿದ್ರು. ಲಾಸ್ಟ್ ಮಿನಿಟಲ್ಲಿ ನೀನು ಕೋಟ್ ಚೇಂಜ್ ಮಾಡಿದೆ. ಹಾಗೆ ಮಾಡಬೇಕು ಅಂತ ನಿನಗೆ ಯಾಕೆ ಅನಿಸ್ತು ತಾಯಿ? ಇದು ಕೊನೆ ನಿಮಿಷದಲ್ಲಿ ಮಾಡಿದ್ದಲ್ಲ ಅಂಕಲ್, ಮೊದಲಿಂದಾನೂ ಅನ್ಕೊಂಡಿದ್ದೆ. ಮೊದಲಿಂದನೂನಾ? ಅಂದರೆ ನಿನಗೆ ಮೊದಲೇ ನಿತ್ಯ ಅವ್ರ ಬಗ್ಗೆ ಡೌಟ್ ಬಂದಿತ್ತಾ? ಚಿಕ್ಕಮ್ಮನ ಮೇಲಲ್ಲ, ಚಂದ್ರಿಕಾ ಗ್ರಾಣಿ, ರಾಮಕೃಷ್ಣ ಗ್ರ್ಯಾಂಡ್ಸ್ ಮೇಲೆ ಡೌಟ್ ಬಂತು.
ಅವ್ರು ಹೇಗಾದ್ರೂ ನನ್ನ ಕೊಟೇಶನ್ನ ಚಿಕ್ಕಮ್ಮಂಗೆ ಲೀಕ್ ಮಾಡ್ತಾರೆ ಅಂತ ಒಂದು ಫೇಕ್ ಕೊಟೇಶನ್ ಅವ್ರ ಕಣ್ಣಿಗೆ ಬೀಳೋ ಹಾಗೆ ಮಾಡಿದೆ. ಅದನ್ನವರು ಆಸ್ ಇಟ್ ಈಸ್ ಆಗಿ ಚಿಕ್ಕಮ್ಮಂಗೆ ಫಾರ್ವರ್ಡ್ ಮಾಡಿದ್ರು. ಓಹೋ, ಇದೆಲ್ಲ ಅವ್ರ ಕೆಲಸನಾ? ಅವರು ಬದಲಾಗಿದ್ದಾರೆ ಅನ್ಕೊಂಡಿದ್ದೆ, ಇನ್ನೂ ಬದಲಾಗಿಲ್ಲ ಅಂದಂಗಾಯ್ತು. ಅಂತವ್ರು ನಮ್ಮ ಮನೆಯಿಂದ ಹೊರಗಡೆ ಆಗ್ಬಿಡ್ಬೇಕು ದಿವ್ಯಮ್ಮ. ಮನೆಯಿಂದ ಅಲ್ಲ, ಅವಳನ್ನ ಈ ಲೋಕದಿಂದಲೇ ಕಳಿಸ್ಬಿಡ್ಬೇಕು. ಅವಳು ಬದುಕೋದಿಕ್ಕೆ ಅವಕಾಶ ಇಲ್ಲ. ತಕ್ಷಣ ಅವಳನ್ನ ಸಾಯಿಸ್ಬಿಡ್ತೀನಿ. ಇನ್ನೂ ಯೋಚನೆ ಮಾಡ್ತಿದ್ಯಲ್ಲ ಯಾಕೆ ದಿವ್ಯಮ್ಮ? ಅಂಥವ್ರು ಪಕ್ಕದಲ್ಲಿದ್ರೆ ಯಾವತ್ತಿದ್ರೂ ಅಪಾಯನೇ. ಮನೆಯಿಂದ ಹೊರಗಾಗ್ಬಿಡಿ. ಆ ಕೆಲ್ಸನ ನಮ್ಮಪ್ಪ ಯಾಕೆ ಮಾಡ್ಲಿಲ್ಲ ಅಂಕಲ್? ಯಾಕಂದ್ರೆ ಅವರು ನಮ್ಮಪ್ಪನ ಸೋದರತ್ತೆ ಮಾವ. ಹೊರಗಡೆ ಹೋಗಿ ಬದುಕೋಕಾಗಲ್ಲ, ಕಷ್ಟಪಡೋದು ಅವ್ರಿಗೆ ಗೊತ್ತಿಲ್ಲ. ಆಗಿದ್ದಾಗ ಹಾಕಿದ್ ತಿನ್ನೋ ರಾಮಕೃಷ್ಣ ಅಂತಿರ್ಬೇಕು ಹೊರತು ಈ ಕುತಂತ್ರ ಪಿತೂರಿ ಯಾಕೆ ದಿವ್ಯಮ್ಮ? ಇವತ್ತು ಟೆಂಡರ್ ಆಗಿದ್ಕೆ ಸರಿ ಹೋಯ್ತು, ನಾಳೆ ಪ್ರಾಣಕ್ಕೆ ಹಾನಿ ಮಾಡಿದ್ರೆ? ಕಚ್ಚೋದು ಹಾವಿನ ನೈಜತೆ, ಕುತಂತ್ರ ಮಾಡೋದು ಅವ್ರ ನೈಜತೆ. ಅವರು ನಾವು ಬದಲಾಯಿಸಕ್ಕಾಗಲ್ಲ. ಬದಲಾಯಿಸ್ತೀನಿ. ಅವಳ ಹಣೆ ಬರಹನೆ ಬದಲಾಯಿಸ್ತೀನಿ. ಅವಳ ತಂದೆ ಅಮ್ಮಮ್ಮನ ಹತ್ರಕ್ಕೆ ಅವಳನ್ನು ಕಳಿಸ್ತೀನಿ. ಮೇಡಮ್, ಆವೇಶದಲ್ಲಿ ತಗೊಳ್ಳೋಂಥ ನಿರ್ಧಾರ ಒಳ್ಳೇದಲ್ಲ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಿ. ನಾನ್ ಎಲ್ಲ ಯೋಚನೆ ಮಾಡಿದ್ದೀನಿ ಅಂಕಲ್. ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅವ್ರ ಬಗ್ಗೆ ಮನೇಲಿ ಯಾರಿಗೂ ಹೇಳ್ಬೇಡಿ, ಮುಖ್ಯವಾಗಿ ಇಬ್ರು ಅಜ್ಜಿಗೂ ಹೇಳ್ಬೇಡಿ. ಏನೋ ನಮ್ಮ, ನೀನು ಕೂಡ ನಿಮ್ಮ ಅಪ್ಪ ಅಮ್ಮನಾಗಿ ಯೋಚನೆ ಮಾಡ್ತಿದೀಯ. ಅವರನ್ನ ಹೀಗೆ ಬಿಟ್ರೆ ಇನ್ನೂ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ. ಮಾಡ್ತೀನಿ, ದೊಡ್ಡ ತಪ್ಪು ಮಾಡ್ತೀನಿ. ಅದು ಇವತ್ತು ರಾತ್ರಿನೇ ಮಾಡ್ತೀನಿ. ಈ ಸೂರ್ಯಾಸ್ತ ಆ ದಿವ್ಯಗೆ ಅಸ್ತಮಯವಾಗತ್ತೆ. ನಾಳೆ ಸೂರ್ಯೋದಯನ ಅವಳು ನೋಡೋದಿಲ್ಲ.